ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ ಯಾವ ರೆಸಿಪಿ ಮಾಡತ್ತಿರೋದ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಕಚ್ಚಾ ಅವಲಕ್ಕಿ ಸ್ನೇಹಿತರೆ. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಇದು ಕಚ್ಚಾ ಅವಲಕ್ಕಿ ಏನಂತಿರಲ್ಲ, ಚಾ ಟೈಮ್ದಾಗ ಭಾರಿ ಸ್ನೇಹಿತರೆ. ಸಂಜೆ ಟೈಮ್ದಾಗ ಚಾ ಜೊತೆ ನೀವು ಇದು ಮಾಡ್ಕೊಂಡು ತಿಂದ್ರೆ ವಾವ್ ಸೂಪರ್ ಅನ್ಬೇಕು. ಮನಿ ಯಜಮಾನ್ರು ಬೇಸತ್ ಬಂದಿರ್ತಕೋರಿ, ಮತ್ತ ಚಿಕ್ಕ ಮಕ್ಕಳು ಶಾಲೆಯಿಂದ ಬಂದಿರ್ತಕೋರಿ. ಆ ಟೈಮ್ದಾಗ ನೀವು ಈ ರೀತಿ ಕಚ್ಚಾ ಅವಲಕ್ಕಿ ಮಾಡಿ ಅವ್ರಿಗೆ ಒಮ್ಮೆ ಕೊಟ್ಟಿರ್ತಕೋರಿ, ಅವ್ರು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಸ್ನೇಹಿತರೆ. ಬರ್ರಿ ಕಚ್ಚಾ ಅವಲಕ್ಕಿ ಯಾವ ರೀತಿ ಮಾಡೋತ್ತ ವೀಕ್ಷಣೆ ಮಾಡೋಣ, ಬರ್ರಿ ನೋಡೋಣ್ರಿ. ಸ್ನೇಹಿತರೆ, ಇದು ನೋಡ್ರಿ ಕಚ್ಚಾ ಅವಲಕ್ಕಿ. ಅದು ಮಾಡ್ಕೊಳ್ಳೋ ಸಂಬಂಧ ಅವಲಕ್ಕಿ ತೊಗೊಂಡೇನ್ರಿ. ಒಂದು ಬುಟ್ಟಿ ಅಷ್ಟು ಅವಲಕ್ಕಿ ತೊಗೊಂಡು ಸ್ನೇಹಿತರೆ. ಒಂದು ಪಾವು ಕಿಲೋ ಆಗ್ತಿರ್ಬೇಕು ಅವಲಕ್ಕಿದು. ಇದಕ್ಕೆ ಏನಂತಾರೆ ಕಚ್ಚಾ ಅವಲಕ್ಕಿ ಅಂತಾರೆ ಸ್ನೇಹಿತರೆ. ನಮ್ಮ ಕಡೆ ಉತ್ತರ ಕನ್ನಡ ಭಾಗ ಐತಿ ಕಚ್ಚಾ ಅವಲಕ್ಕಿ ಅಂತಾರೆ ಸ್ನೇಹಿತರೆ. ಬರ್ರಿ ಮಾಡೋಣತ್ರಿ. ಈಗ 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕೊಂಡೇನ್ರಿ. ಈಗ ಅಡಿಗೆ ಎಣ್ಣೆ ರೀ. ಸಾಸಿವೆ ಹಾಕತ್ರಿ ನೋಡಿ ಸ್ನೇಹಿತರೆ. ಚಟಪಟ ಅನ್ಬೇಕ್ರಿ ಸಾಸಿವೆ. ಜೀರಿಗೆ ಹಾಕೋತೀನಿ 1 ಸ್ಪೂನ್. ಸಾಸಿವೆ ಜೀರಿಗೆ ಹಾಕೊಂಡೇನ್ರಿ ನೋಡ್ರಿ. ಚಟಪಟ ಆಗತ್ತದ. ಇದು ವಿಶೇಷವಾಗಿ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಚಾ ಕುಡಿದ ಟೈಮ್ ಮಾಡ್ತಾರೆ ಸ್ನೇಹಿತರೆ. ಟೀ ಜೊತೆ ಸ್ನ್ಯಾಕ್ ಅಂತ ಕಚ್ಚಾ ಅವಲಕ್ಕಿ ಸ್ನೇಹಿತರೆ. ಈ ಆಫೀಸ್ದಿಂದ ಈಗ ಮನಿ ಯಜಮಾನ್ರು ದೇಶಕ್ಕೆ ಬಂದಿರ್ತಾರಲ್ಲ, ಅವ್ರು ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದಿರ್ತಾರಲ್ಲ, ಆ ಟೈಮ್ ಏನೈತಿ ನೀವು ಸಂಜೆ ಟೈಮ್ದಾಗ ಈ ರೀತಿ ಕಚ್ಚಾ ಅವಲಕ್ಕಿ ಮಾಡ್ಕೊಟ್ರ ಅಂದ್ರೆ ಭಾರಿ ಇರುತ್ತೆ. ಈಗ ಬ್ಯಾಡಿ ಮೆಣಸಿನಕಾಯಿ ಹಾಕಿ ನೋಡ್ರಿ, ಕೆಂಪು ಮೆಣಸಿನಕಾಯಿ ಮತ್ತು ಹಸಿ ಶುಂಠಿ ಹಾಕಿ ನೋಡಿ ಸ್ನೇಹಿತರೆ. ಬ್ಯಾಡಿ ಮೆಣಸಿನಕಾಯಿ ಮತ್ತು ಹಸಿ ಶುಂಠಿ, ಉಳ್ಳಾಗಡ್ಡಿ, ಈರುಳ್ಳಿ ಹಾಕೋತೀನಿ ಸ್ನೇಹಿತರೆ. ಈಗ ಈರುಳ್ಳಿ 1 ಕಪ್ ಅಷ್ಟು ಈರುಳ್ಳಿ ತೊಗೊಂಡ್ರಿ. ಚೆನ್ನಾಗಿ ಎರ್ಚ್ಕೊಂಡಿನಿ. ಅದನ್ನ ಚೆನ್ನಾಗಿ ಎರ್ಚ್ಕೊಂಡು ಹಾಕೊಂಡಿನಿ. ಬ್ಯಾಡಿ ಮೆಣಸಿನಕಾಯಿ 1 ಕೆಂಪು ಮೆಣಸಿನಕಾಯಿ 2 ಮೆಣಸಿನಕಾಯಿ ಅದಾವ್ರಿ. ಇದು ಕ್ಯಾಬೇಜ್ ಹಾಕೋತೀನಿ ನೋಡಿ ಸ್ನೇಹಿತರೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಅದು ನಮ್ಮ ಮನೆಯೊಳಗೆ ತರಕಾರಿ ಹಾಕೊಂಡಿನಿ ಸ್ನೇಹಿತರೆ. ಅಕಸ್ಮಾತ್ ಏನು ತರಕಾರಿ ಇಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಯಾವ ರೀತಿ ತರಕಾರಿ ಇರ್ತಾವ ಅವ್ರ ಹಾಕೋಬಹುದು. ಇದನ್ನ ಹಾಕೋಬೇಕಂತ ನೇಮ್ ಇಲ್ಲ. ನಾ ಕ್ಯಾಬೇಜ್ ಹಾಕೊಂಡಿನ, ಇನ್ನು ಕ್ಯಾಬೇಜ್ ಹಾಕೋಬೇಕಂತ ಏನು ನೇಮ್ ಇಲ್ಲ ಸ್ನೇಹಿತರೆ. ಕ್ಯಾಬೇಜ್ ಇರ್ಲಿ ಅಂದ್ರೂ ಹಂಗೆ ಮಾಡ್ಕೊಂಡು ಬರ್ತೈತ್ರಿ ಕಚ್ಚಾ ಅವಲಕ್ಕಿದು. ಆದ್ರೆ ಸ್ವಲ್ಪ ತರಕಾರಿ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಬದಲಾವಣೆ ಹಾಕಾಕತ್ತೇನೆ ರೀ ಅದ್ರಾಗಲ್ಲ ತರಕಾರಿಗಳು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈಗ 1 ಕಪ್ ಟೊಮೆಟೊ ಹಾಕೋತೀನಿ ಸ್ನೇಹಿತರೆ. ಸೌಂತಿಕಾಯಿ ನೋಡ್ರಿ ಎರ್ಚ್ಕೊಂಡಿನಿ. ಹಾಕೊಳತ್ತೀನಿ 1 ಬಟ್ಲು ಅಷ್ಟು. ಗಜ್ಜರಿ ಅಂದ್ರೆ ಇದನ್ನ ಕ್ಯಾರೆಟ್ ಸ್ನೇಹಿತರೆ. ಕ್ಯಾರೆಟ್ ಕೂಡ ಎರ್ಚ್ಕೊಂಡಿನಿ, ಅದನ್ನು ಕೂಡ ಹಾಕೊಳತ್ತಾ ಇದ್ದೀನಿ. ಅಡಿಗೆ ಮಾಡೋ ಮುಂದೆ ಏನೈತಿ ಸ್ವಲ್ಪ ತರಕಾರಿಗಳು ಯೂಸ್ ಮಾಡೋದ್ರಿಂದ ಆರೋಗ್ಯ ಒಳ್ಳೆಯ ಸ್ನೇಹಿತರೆ. ಪ್ರತಿಯೊಂದು ಅಡಿಗೆದಾಗ ಏನೈತಿ ಒಂದು ಸ್ವಲ್ಪ ತರಕಾರಿ ಯೂಸ್ ಮಾಡಬೇಕು. ಅದರ ಸಂಬಂಧ ಐತಿ ಇದು ಕಚ್ಚಾ ಅವಲಕ್ಕಿ ಒಗ್ಗರಣೆಗೆ ತರಕಾರಿ ಯೂಸ್ ಮಾಡ್ತೀನಿ. ಈಗ ಪುಟಾಣಿ ಹಾಕೋತೀನಿ ನೋಡ್ರಿ, 1 ಬಟ್ಲು ಅಷ್ಟು ಪುಟಾಣಿ. ಶೇಂಗಾ ಹಾಕೋತೀನಿ ನೋಡಿ ಸ್ನೇಹಿತರೆ. ಕಡಲೆ ಬೀಜ 1 ಬಟ್ಲು ಅಷ್ಟು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈಗ ಎಣ್ಣೆಯೊಳಗೆ ಎಷ್ಟು ಫ್ರೈ ಆಕತಿ, ಎಷ್ಟು ಇದನ್ನ ಹಾಕತಿ ಅಷ್ಟು ಕಚ್ಚಾ ಅವಲಕ್ಕಿ ಸ್ವಲ್ಪ ಟೇಸ್ಟ್ ಆಕತ್ರಿ, ಸೂಪರ್ ಆಕತಿ. ಅರಿಶಿನ ಪುಡಿ ಹಾಕೋತಿ ನೋಡ್ರಿ, 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ನಮ್ಮ ಚಾನಲ್ದಾಗ ಸಾಕಷ್ಟು ವಿಡಿಯೋ ಒಳಗೆ ಸ್ನೇಹಿತರೆ. ದಯವಿಟ್ಟು ಯಾರು ವೀಕ್ಷಣೆ ಮಾಡಿದ್ರೆ ದಯವಿಟ್ಟು ವೀಕ್ಷಣೆ ಮಾಡ್ರಿ. ಮತ್ತು ಮೊನ್ನೆ ತುಪ್ಪದ ಅವಲಕ್ಕಿ ಹಾಕಿದ್ವಿ, ಅದು ವಿಡಿಯೋ ಕೂಡ ವೀಕ್ಷಣೆ ಮಾಡ್ರಿ. ಹಿಂಗೆ ಹಾಕೋತಿ ನೋಡಿ ಸ್ನೇಹಿತರೆ. ಮತ್ತು ಮುರುಗುರ ಚೂಡ ಹಾಕಿದ್ವಿ. ಮತ್ತು ಒಗ್ಗರಣೆದ ಸಾಕಷ್ಟು ಈ ರೆಸಿಪಿಗಳು ಹಾಕಿ ಸ್ನೇಹಿತರೆ. ಮತ್ತು ಅಡಿಗೆ ರೀತಿ ಪಲ್ಯ ರೆಸಿಪಿಗಳು. ಉಪ್ಪು ಹಾಕೋತಿ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಿಮ್ಗೆ ಯಾವುದಾದ್ರೂ ಅಡಿಗೆ ಬೇಕಾದ್ರೆ ಹೇಳ್ರಿ, ಯಾವುದಾದ್ರೂ ವಿಡಿಯೋಗಳು. ಈಗ ಚಿಲ್ಲಿ ಪೌಡರ್ ಹಾಕೋತಿ ನೋಡಿ ಸ್ನೇಹಿತರೆ. ರೆಸಿಪಿ ಯಾವ್ದಾದ್ರು ಮಾಡೋದು ಹೇಳ್ರಿ, ಮಾಡಿ ಹಾಕ್ತೀವಿ ಅದನ್ನು ಕೂಡ. ಸಕ್ಕರೆ ಹಾಕೋತಿ ನೋಡ್ರಿ 1 ಸ್ಪೂನ್ ಅಷ್ಟು. ಈಗ ಮಿಕ್ಸ್ ಮಾಡ್ಕೊಂಡ್ರಿ ಚೆನ್ನಾಗಿ. ಉತ್ತರ ಕರ್ನಾಟಕ ಭಾಗದ ನಿಮ್ಗೆ ಯಾವ್ದಾದ್ರು ಸ್ವಲ್ಪ ಬೇಕಾದ್ರೆ ಹೇಳ್ರಿ, ಇಂಥದ್ದು ವಿಡಿಯೋ ಮಾಡಿ ಹಾಕತ್ತೆ ಹೇಳ್ರಿ, ಹಾಕ್ತೀವಿ ಸ್ನೇಹಿತರೆ. ರೆಸಿಪಿ ಯಾವ ರೆಸಿಪಿ ಬೇಕಂತ ವಿಡಿಯೋ ಮಾಡಿ ಹಾಕ್ರಂದ್ರೆ ಹಾಕ್ತೀವಿ ಅದನ್ನ. ಈಗ ಅವಲಕ್ಕಿ ಹಾಕೋತಿ ನೋಡ್ರಿ. ಅವಲಕ್ಕಿ 1 ಬಟ್ಲು ಅಷ್ಟು ಅವಲಕ್ಕಿ ಸ್ನೇಹಿತರೆ. ನಿಮ್ಮ ಮನೇಲಿ ಎಷ್ಟು ಮಂದಿ ಇರ್ತಾರೆ ಅದ್ರ ಮ್ಯಾಗ ನೋಡ್ಕೊಂಡು ಮಾಡ್ಕೊಡ್ ಸ್ನೇಹಿತರೆ. ಇದು ತೊಯ್ಸ್ ಮಾಡೋ ಅವಲಕ್ಕಿ ಸ್ನೇಹಿತರೆ. ಅದರಿಂದ ಏನೈತಿ ಕಚ್ಚಾ ಅವಲಕ್ಕಿ ಮಾಡತ್ತೀವಿ. ಕಚ್ಚಾ ಅವಲಕ್ಕಿ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಅಂತ ನೀರು ಹಚ್ಚಿರೋದಿಲ್ಲ. ನೀರು ಹಚ್ಚಲಾರ ಹಂಗ ಮಾಡೋದ್ರಿ. ಇದನ್ನ ಸ್ವಲ್ಪ ಸಿಂಪಡಿಸೋದು ನೀರು ರಾಟ ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಆ ಪೂರ್ತಿ ವೈಟ್ ಇರ್ತಾರಲ್ಲ, ವೈಟ್ ಆಗಿ ಪೂರಾ ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಸ್ನೇಹಿತರೆ. ಮ್ಯಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡ್ರಿ.
ನೀವು ಕರಿಬೇವು ಬೇಕಾದ್ರೆ ಎಣ್ಣೆ ಹಾಕೊಂಡು ಬರ್ತೈತ್ರಿ. ಕೊಬ್ಬರಿ ಹಾಕೋತೀನಿ ನೋಡ್ರಿ ಸ್ನೇಹಿತರೆ. ಕೊಬ್ಬರಿ ಕೂಡ ತುರಿದ ಕೊಬ್ಬರಿ ಹಾಕೊಳಕತ್ತೀನಿ ಈಗ ಮಿಕ್ಸ್ ಮಾಡ್ಕೊಂಡ್ರಿ ಸ್ನೇಹಿತರೆ. ಉತ್ತರ ಕರ್ನಾಟಕದ ಕಚ್ ಅವಲಕ್ಕಿ, ಕಚ್ಚಾ ಅವಲಕ್ಕಿ ನೋಡ್ರಿ ತಯಾರಾಗೈತಿ. ಈಗ ಏನ್ ಮಾಡೋಣ್ರಿ, ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ್ರಿ ಸ್ನೇಹಿತರೆ. ಈಗ ನೋಡ್ರಿ ಕಚ್ಚಾ ಅವಲಕ್ಕಿ ತಯಾರಾಗೈತ್ರಿ. ಈಗ ಅವಲಕ್ಕಿ ಒಗ್ಗರಣೆ ಹಾಕೋತೀನಿ ನೋಡ್ರಿ, ಪ್ಲೇಟ್ ಸರ್ವ್ ಮಾಡ್ಕೊತೀನಿ. ವಾವ್ ನೋಡ್ರಿ ಎಷ್ಟು ಸೂಪರ್ ಆಗೈತಿ ಸ್ನೇಹಿತರೆ ಕಚ್ ಅವಲಕ್ಕಿ. ಇದು ಕಚ್ ಅವಲಕ್ಕಿ ಸ್ನೇಹಿತರೆ ಬಿಸಿ ಇದ್ದಾಗ ತಿನ್ಬೇಕ್ರಿ. ಆರಿದ ಒಳಕ ತಿಂದ್ರ ಸ್ವಲ್ಪ ಬಿರ್ಸಾಕತ್ರಿ ಹೊಟ್ಟಿಗೆ. ಅದಕ್ಕೆ ಬಿಸಿ ಇದ್ದಾಗ ತಿಂದ್ರ ಸ್ವಲ್ಪ ಮೆತ್ತಗಿರುತ್ತೆ ಸ್ನೇಹಿತರೆ. ಈಗ ನೋಡ್ರಿ ಸಂಪೂರ್ಣ ಸರ್ವ್ ಮಾಡ್ಕೊಳ್ತೀನತ್ತ. ಚಾ ಜೊತೆ ವಂಡರ್ಫುಲ್ ಸ್ನೇಹಿತರೆ ಇದು. ಟೀ ಜೊತೆ, ಸ್ನಾಕ್ಸ್ ಟೀ ಜೊತೆ ಮಸ್ತ್ ಸ್ನೇಹಿತರೆ ಇದು. ಸಂಜೆ ಟೈಮ್ದಾಗ ನೀವು ಕಚ್ ಅವಲಕ್ಕಿ ಈ ರೀತಿ ಮಾಡ್ಕೊಂಡು ಒಂದೊಂದು ಕಪ್ ಚಾ ಕುಡಿದ್ರಂದ್ರೆ ಭಾರಿ ಟೇಸ್ಟ್ ಸ್ನೇಹಿತರೆ. ಈ ಸಂಪೂರ್ಣ ಸರ್ವ್ ಮಾಡ್ತೀನಿ ರೀ ಅದಕ್ಕೆ ಪ್ಲೇಟಿಗೆ ಸ್ನೇಹಿತರೆ. ನೋಡ್ರಿ ಸರ್ವ್ ಮಾಡ್ಕೊಡಿ ಪ್ಲೇಟಿಗೆ. ಈಗ ಮ್ಯಾಗ ಒಂದ್ ಸ್ವಲ್ಪ ತುರಿದ ಕೊಬ್ಬರಿ ಹಾಕ್ತೀನಿ ರೀ, ಒಣ ಕೊಬ್ಬರಿ ರೀ, ಹಸಿ ಕೊಬ್ಬರಿ ಹಾಕ್ತಾ ಇದೀನಿ ಮ್ಯಾಗಡೆ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ನೇಹಿತರೆ ಮೇಲ್ಗಡೆ ಕೂಡ. ಮಾರ್ಕೆಟ್ ನಿಂದ ತಂದಂತ 0 ನಂಬರ್ ಸೇವ್ರಿ, ಸಣ್ಣ ಸೇವ ಅದು ಕೂಡ ಹಾಕೋತೀನತ್ತ. ವಾವ್ ನೋಡ್ರಿ ಎಷ್ಟು ಸೂಪರ್ ಆಗಿತ್ತು ನೋಡಿ ಸ್ನೇಹಿತರೆ. ಸಂಜೆ ಟೈಮ್ದಾಗ ಈ ರೀತಿ ನೀವು ಕಚ್ ಅವಲಕ್ಕಿ ಮಾಡ್ಕೊಂಡು ತಿಂದ್ರ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರ ಸ್ನೇಹಿತರೆ. ಈ ಕಚ್ ಅವಲಕ್ಕಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಮತ್ತ ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಮತ್ತೊಂದು ವಿಡಿಯೋ ನಾ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.